ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಮ್ಮನೆ ರೆಸಿಪೀಸ್. ಇವತ್ತು ನಾನು ನಿಮಗೆಲ್ಲ ಚಿಕನ್ ಶಮಿ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಮಾಡೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಏನೇನಂತಂದರೆ, ಇಲ್ಲಿ ನಾನು 250 ಗ್ರಾಮ್ಸ್ ಅಷ್ಟು ಬೋನ್ಲೆಸ್ ಚಿಕನ್ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು ಸ್ವಲ್ಪ ಕೊತ್ತಂಬರಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, 2 ಏಲಕ್ಕಿ, 3 ಲವಂಗ, ಒಂದು 15 ಪೆಪ್ಪರ್ ಕಾರ್ನ್ಸು, ಒಂದು ಇಡೀ ಬೆಳ್ಳುಳ್ಳಿನ ನಾನು ಸುಲಿದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು 50 ಗ್ರಾಮ್ಸ್ ಅಷ್ಟು ಕಡಲೆಬೇಳೆ, ಆಮೇಲೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದು 7 ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಒಂದು ಅರ್ಧ ಮೊಟ್ಟೆನ ನಾನು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಈರುಳ್ಳಿ, ಒಂದು ಸಣ್ಣ ಈರುಳ್ಳಿನ ನಾನು ತುರಿದ್ಬಿಟ್ಟು ಅದ್ರ ರಸನೆಲ್ಲ ಹಿಂಡು ತೆಗೆದಿಟ್ಬಿಟ್ಟಿದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತು 1-2 ಹಸಿ ಮೆಣಸಿನ್ಕಾಯಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ, ಉಪ್ಪು. ಸೊ ಇವಾಗ ನಾವು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಸೊ ಕುಕ್ಕರಲ್ಲಿ ಮೊದಲಿಗೆ ಚಿಕನ್ ಹಾಕೊಳ್ಳೋಣ. ಇವಾಗ ಒಣಮೆಣಸಿನ್ಕಾಯಿ ಹಾಕೊಳ್ಳೋಣ, ಬೆಳ್ಳುಳ್ಳಿ ಹಾಕೊಳ್ಳೋಣ, ಜೀರಿಗೆ ಹಾಕೊಳ್ಳೋಣ. ಇವಾಗ ಮೆಣಸುಕಾಳು, ಪೆಪ್ಪರು, ಏಲಕ್ಕಿ ಮತ್ತು ಲವಂಗ ಹಾಕೊಳ್ಳೋಣ. ಧನಿಯಾ ಪುಡಿ ಹಾಕೊಳ್ಳೋಣ. ನೀವು ಧನಿಯಾ ಪುಡಿ ಬದಲು ನೀವು ಧನಿಯಾ ಕೂಡ ಹಾಕೋಬೋದು, ಸೀಡ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಇವಾಗ ಕಡಲೆಬೇಳೆ ಹಾಕೊಳ್ಳೋಣ. ಕಡಲೆಬೇಳೆನ ಕ್ಲೀನ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಇವಾಗ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. 300 ml ಇದೆ ಇದು. ಇವಾಗ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 4 ರಿಂದ 5 ವಿಸಿಲು ಹೊಡಿಸ್ಕೊಳ್ಳೋಣ. ಇವಾಗ ಇದು ಹೈ ಫ್ಲೇಮ್ ಇಲ್ಲಾಂತಂದರೆ ಮೀಡಿಯಂ ಫ್ಲೇಮಲ್ಲಿ ನೀವು ಕೂಗಿಸ್ಕೊಳ್ಬೇಕಾಗತ್ತೆ. ನೆನಪಲ್ಲಿ 4 ರಿಂದ 5 ವಿಸಿಲು. ಸೊ ಇವಾಗ ಇದು ಆಗ್ಲಿಕ್ಕೆ ಬಿಡೋಣ, ವಿಸಿಲ್ ಆಗ್ಲಿಕ್ಕೆ ಬಿಡೋಣ. ಇವಾಗ 5 ವಿಸಿಲ್ ಆಯಿತು. ಬಿಸಿ ಇರುತ್ತೆ, ಹುಷಾರು. ಇದು ಆರಿದ ನಂತರ ನಾವು ಕುಕ್ಕರ್ ತೆಗಿಬೇಕಾಗತ್ತೆ. ಇವಾಗ ಇದು ಆರಿದೆ, ಸೊ ನಾನು ಕುಕ್ಕರ್ ತೆಗೆದುಬಿಡ್ತೀನಿ. ಇವಾಗ ನೀವು ನೋಡ್ಬೋದು ನೋಡಿ, ಇದನ್ನು ಈ ಥರ ನೋಡಿ, ಇದು ಇವಾಗ ಆಗಿದೆ. ಇದು ನೀವು ನೋಡ್ಬೋದು ಹೇಗಿದೆ ಅಂತ. ಬಟ್ ಬೇಳೆ ನನಗೆ ಯಾಕೋ ಸ್ವಲ್ಪ ಬೇಳೆ ಸ್ವಲ್ಪ ಇನ್ನೂ ಸರಿಯಾಗಿ ಬೆಂದಿಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಗ್ಯಾಸ್ ಮೇಲೆ ಹಾಗೆ ಇಟ್ಕೊಳ್ತೀನಿ, ಲಿಡ್ ಏನು ಕವರ್ ಮಾಡಲ್ಲ. ಅದು ಬೇಳೆ ಎಲ್ಲ ಬೇಯಲಿ, ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಈ ಥರ ಅರ್ಧ ಮುಚ್ಚಿಟ್ಕೊಳ್ತೀನಿ. ಇವಾಗ ನೀವು ನೋಡ್ಬೋದು ಈ ಕುಕ್ಕರಲ್ಲಿರೋ ನೀರೆಲ್ಲ ಆಲ್ಮೋಸ್ಟ್ ಬೇಳೆ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟ್ ಇಲ್ಲ. ಸೊ ಇವಾಗ ಬೇಳೆ ಬೆಂದಿದೆ ಅಂತ ನೋಡೋಣ. ಬಿಸಿ ಇದೆ, ಹುಷಾರಾಗಿರಿ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ತುಂಬಾ ಸಾಫ್ಟ್ ಇರಬೇಕು ಅಂತ ಇಲ್ಲ, ಸ್ವಲ್ಪ ಸಾಫ್ಟ್ ಇದ್ರೆ ಸಾಕು. ಅರ್ಧಂಬರ್ಧ ಬೆಂದಿರೋದು ಅಂತ ಹೇಳ್ತಾರಲ್ಲ, 1/4 ಭಾಗದಷ್ಟು ಬೆಂದಿದ್ರೆ ಸಾಕು. ಇವಾಗ ನಾವು ಮಿಕ್ಸಿಯಲ್ಲಿ ಹಾಕೊಳ್ಳೋಕ್ಕಿಂತ ಮುಂಚೆ ಇದನ್ನು ನಾವು ಆರ್ಲಿಕ್ಕೆ ಬಿಡಬೇಕು. ಸೊ ಇದನ್ನು ನಾವು ಆರ್ಲಿಕ್ಕೆ ಬಿಡೋಣ. ಕಂಪ್ಲೀಟಾಗಿ ಆರಿದ ಮೇಲೆ ಅದನ್ನು ನಾವು ಮಿಕ್ಸಿ ಒಳಗೆ ಹಾಕ್ಕೊಳ್ಬೇಕು. ಇವಾಗ ಇದು ಆರೋಗಿದೆ, ಸೊ ನಾನು ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಳ್ತೀನಿ. ಇವಾಗ ನೀವು ನೋಡ್ಬೋದು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡೆ. ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಗರಂ ಮಸಾಲ ಹಾಕ್ಕೊಳ್ಳೋಣ, ಇವಾಗ ಈರುಳ್ಳಿ ಆವಾಗಲೇ ಹೇಳಿದ್ನಲ್ಲ, ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬರೋಣ. ತರಿ ತರಿಯಾಗಿ ರುಬ್ಕೊಂಬರೋಣ.
ಆದರೆ ಸ್ವಲ್ಪ ದೊಡ್ಡ ಮಿಕ್ಸರ್ ತೊಗೊಂಡೆ ಹಾಕಿ, ಯಾಕಂದರೆ ಪೀಸು ಎಲ್ಲ ಪೌಡ್ರ್ ಆಗುತ್ತಲ್ಲ ಅದು. ಸೊ ಸ್ವಲ್ಪ ದೊಡ್ಡ ಮಿಕ್ಸರೇ ಇಟ್ಕೊಳ್ಬೇಕಾಗತ್ತೆ. ನಾವಿನ್ನೂ ರುಬ್ಬಿಲ್ಲ, ಸೊ ಅದರಲ್ಲಿ ನಾನು ಉಪ್ಪು ಹಾಕ್ಕೊಳ್ತಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೀನಿ. ಮತ್ತು ಅವಾಗಲೇ ಬೀಟ್ ಮಾಡಿ ಇಟ್ಕೊಂಡಿದ್ದಲ್ಲ ಮೊಟ್ಟೆ, ಅದನ್ನು ಕೂಡ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ ನೋಡಿ. ಹೀಗೆ ಇರುತ್ತೆ ಫ್ರೆಂಡ್ಸ್ ಇದರ ಕನ್ಸಿಸ್ಟೆನ್ಸಿ. ಇವಾಗ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ನಲ್ಲ ಅದನ್ನು ತೆಗೆದು ಸೈಡಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಏನಂತಂದರೆ ರುಬ್ಬಬೇಕಾದ್ರೆ ಅದು ಫೈಬರ್ ಇರುತ್ತಲ್ಲ ಚಿಕನ್ನು, ಸೊ ನೀವು ತರಿಯಾಗಿ ರುಬ್ಬಿ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನಾನು ಮಿಕ್ಸರ್ನ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿಕೊಂಡು ಹಿಂಗೆ ಉಂಡೆ ಮಾಡ್ಕೊಂಡಿದ್ದೀನ ಈ ಥರ ತಟ್ಟಿಟ್ಕೋಬೇಕಾಗುತ್ತೆ. ನಾನಿಲ್ಲಿ ಎಷ್ಟೊಂದು ತಟ್ಟಿಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನೀವು ನೋಡ್ಬೋದು ನಾನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಇವಾಗ ನಾವು ಎಣ್ಣೆ ಕಾಯ್ಲಿಕ್ಕೆ ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು. ಸೊ ಎಣ್ಣೆ ಕಾದಿದೆ. ಇವಾಗ ನಾವು ಒಂದೊಂದೇ ಪೀಸಸ್ನ ಬೇಯಲಿಕ್ಕೆ ಬಿಡೋಣ ಎಣ್ಣೆನಲ್ಲಿ. ಇದೆಲ್ಲಿವರೆಗೂ ಬೇಯಬೇಕು ಅಂತಂದರೆ ಲೈಟ್ ಬ್ರೌನ್ ಆಗುತ್ತೆ. ಲೈಟ್ ಬ್ರೌನ್ ಆಗೋವರೆಗೂ ನೀವು ಇದನ್ನು ಎಣ್ಣೆನಲ್ಲಿ ಕರ್ಕೋಬೇಕು. ನೀವು ನೋಡ್ಬೋದು ಎಷ್ಟು ಲೈಟಾಗಿದೆ ಇದು. ಇದನ್ನು ಆಗಬೇಕು. ಇದಿನ್ನೂ ಆಗಬೇಕು. ಇವಾಗ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ಆಗಿದೆ. ಸೊ ನಾನು ಇದನ್ನು ಜಾಲರಿಯಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್, ಶಮಿ ಕಬಾಬ್ ಇಸ್ ರೆಡಿ. ನಾನು ತೋರಿಸ್ತೀನಿ ನಿಮ್ಗೆ ಇವಾಗ. ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಗರಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನನಗನ್ಸುತ್ತೆ you people have to try this and let me know your comments. Thank you so much for watching. Bye bye. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಪಿಕಲ್ನ ತೋರಿಸ್ತೀನಿ ಅಂತ. 7 ದಿನ ಆದಮೇಲೆ ನೀವು ನೋಡ್ಬೋದು ಹೇಗಾಗಿದೆ ಇದು ಅಂತ. ನಾನು ಒಂದು ಪೀಸ್ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ ಸಖತ್ತಾಗಿದೆ ಫ್ರೆಂಡ್ಸ್. ಇದು ಕಚ್ಚಿದಾಗ ಒಳ್ಳೆ ರಬ್ಬರ್ ಥರ ಇರುತ್ತೆ, ಬಟ್ ಅದರ ಫ್ಲೇವರ್ಸ್ ನಿಮ್ಮ ಬಾಯಲ್ಲಿ ಬಂದ ತಕ್ಷಣ ಎಷ್ಟು ಟೇಸ್ಟಿಯಾಗಿ ಅನಿಸುತ್ತೆ ಅಂದರೆ ಐ ಥಿಂಕ್ ಯು ಶುಡ್ ಡೆಫಿನೆಟ್ಲಿ ಟ್ರೈ ದಿಸ್ ರೆಸಿಪಿ. ಇಷ್ಟೇ ಫ್ರೆಂಡ್ಸ್, ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ಹಿಯರ್. ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ನಾನು ಅವಾಗಲೇ ಹೇಳ್ಕೊಟ್ಟಿರೋ ಕಟ್ಲೆಟ್, ಐ ಮೀನ್ ಶಮಿ ಕಬಾಬ್, ಚಿಕನ್ ಶಮಿ ಕಬಾಬ್ ಇಷ್ಟ ಆಗಿತ್ತು ಅಂತಂದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.